ಸರ್, ಉತ್ತರ ಕರ್ನಾಟಕದಲ್ಲಿ ಬರದ ಛಾಯೆಯನ್ನು ಹೋಗಲಾಡಿಸಿದವರು ಪ್ರಮುಖರಲ್ಲಿ ಯಾರ್ಯಾರು ಅಂತ ನಿಮ್ಮ ಅಭಿಪ್ರಾಯ ಸರ್? ಶರಣ ಸಂಪ್ರದಾಯದಲ್ಲಿ ಬರ್ತಕ್ಕಂಥ ಮೂವರು ಪ್ರಮುಖವಾಗಿ ನಾನು ಕಾಣುತ್ತಾರೆ. ಅವ್ರು ಯಾರ್ಯಾರು ಸರ್? 3 ಜನ ಅಂತ. ಪ್ರಥಮವಾಗಿ ಸೊನ್ನಲಿಗೆ ಸಿದ್ದರಾಮ, ಎರಡನೇದು ಸಿರಸಂಗಿ ಲಿಂಗರಾಜರು, ಮೂರನೇದು ನಮ್ಮ ಅಪ್ಪ ಸಾಹೇಬ. ಸಿರಸಂಗಿ ಲಿಂಗರಾಜರು, ಅಪ್ಪ ಸಾಹೇಬ್ರು ಅಂದ್ರೆ ಯಾರು ಸರ್? ಅಪ್ಪ ಸಾಹೇಬ್ರು ಅಂತಂದ್ರೆ ಸಿರಸಂಗಿ ಸಂಸ್ಥಾನದೊಳಗೆ ಇದು ನಿಕ್ ನೇಮಾಗಿ ಅಪ್ಪ ಸಾಹೇಬ್ ಅಂತ ಕರಿತಿದ್ರು. ಅದೇ ಹೆಸರು ನಾವು MB ಪಾಟೀಲ್ ಕೂಡ ಕರಿತೀವಿ ನಾವು. ಈಗಿನ ನಮ್ಮ ಸಚಿವರು? ಹೌದು, ಸಚಿವರಿಗೆ. ಓಹೋ, ಅದು ನಮ್ಮ ಸಂಸ್ಥಾನದಲ್ಲಿ ಇಟ್ಟಿರ್ತಕ್ಕಂಥ ಒಂದು ಭಾಳ ಅದ್ಭುತವಾದ ಹೆಸರು ಅಪ್ಪ ಸಾಹೇಬನಂಥದ್ದು. ಅದೇ ಅವತಾರ ಪುರುಷರಾಗಿ ನಮ್ಮ ಕಣ್ಣಿಗೆ ಕಾಣ್ತಾರೆ ಇವತ್ತು ಅವರು. ಅವರಿಂದ ಹೇಗೆ ಈ ಭಗೀರಥ ಅಂತ ಹೆಸರು ಬಂತು ಸರ್? ಅಂದ್ರೆ ಭಗೀರಥನು ಭೂಮಿಗೆ ನೀರು ತಂದ ಅನ್ನುವಂಥದ್ದಕ್ಕರ ಪೌರಾಣಿಕವಾದಂಥ ಕತೆ ಗೊತ್ತಿದೆ, ಅದನ್ನೇನು ಹೇಳುವಂಥ ಅವಶ್ಯಕತೆ ಇಲ್ಲ. ಅದು 12ನೇ ಶತಮಾನದ ಸೊನ್ನಲಿಗೆ ಸಿದ್ದರಾಮನು ಕೂಡ ಕೆರೆಹಳ್ಳ ಬಾವಿಗಳನ್ನು ಕಟ್ಟದ ಸೊಲ್ಲಾಪುರದೊಳಗೆ. ಆದರೆ ಎಷ್ಟೋ ಮಂದಿಗೆ ಸೊಲ್ಲಾಪುರಕ್ಕೆ ಅಷ್ಟೇ ಸೀಮಿತ ತಿಳ್ಕೊಂಡಿದ್ರು. ಆದರೆ ಬಸವ ಕಲ್ಯಾಣಕ್ಕೆ ಅಲ್ಲಮ್ಮ ಕರೆದುಕೊಂಡು ಹೋದ ನಂತರ ಆ ಬಸವ ಕಲ್ಯಾಣದಿಂದ ದೂರಿದ್ದು ಅಲ್ಲಿ ಒಂದು ಕೆರೆಯನ್ನು ಕಟ್ಟಿ ಅಲ್ಲಿಯೂ ಕೂಡ ಏನು ನೀರಾವರಿಯನ್ನು ಒಂದು ಮಾಡ್ದ ಅನ್ನುವಂಥದ್ದು ಇವತ್ತು ನಮಗೆ ಆಧಾರ ಸಿಗ್ತದೆ. ಎರಡನೇದಪ್ಪ ಅಂತ ಸಿರಸಂಗಿ ಸಂಸ್ಥಾನದ ಸೊನ್ನಲಿ ಇದು ನಮ್ಮ ಲಿಂಗರಾಜರು ಅವರು ಕೆರೆಹಳ್ಳ ಬಾವಿಗಳನ್ನು ಕಟ್ಟಿದ್ರು. ಇವತ್ತು ನೀಲಮ್ಮನ ಕೆರೆ ನವಲಗುಂದ ಜನರ ನೀರಿನ ತೃಷ್ಣೆಯನ್ನು ಹಿಂಗಿಸ್ತಾ ಇದೆ. ಇವತ್ತು ಜೋಗುಳ ಬಾವಿ ಅಂತ ಕೆರೆ ಇದೆ. ಸಾಕಷ್ಟು ಅವರು ನೀರಾವರಿ ಪ್ರಯತ್ನ ಮಾಡಿದ್ರು. ಆದರೆ ಇವತ್ತು ನಮ್ಮ MB ಪಾಟೀಲರು ಕೂಡ ಸಾಕಷ್ಟು ಉತ್ತರ ಕರ್ನಾಟಕದ ಈ ನೀರಾವರಿಗಾಗಿ ಮಾಡಿರ್ತಕ್ಕಂಥ ಅವರು, ಅದಕ್ಕಾಗಿ ಅವ್ರಿಗೆ ತ್ರಿನೇತ್ರ ಭಗೀರಥರು ಅಂತ ನಾನು ಸಂಬೋಧನೆ ಮಾಡ್ತಾ ಇರ್ತೀನಿ ಯಾವಾಗಲೂ ಮೂವರನ್ನು ಕುರಿತು ನಾನು. ಅದಕ್ಕಾಗಿ ಇವರು ಮೂವರು ಶರಣ ಸಂಪ್ರದಾಯದ ಲಿಂಗಾಯತ ಸಮಾಜದವರು ಇವರೆಲ್ಲರೂ. ಅದಕ್ಕಾಗಿ ಇಡೀ ಉತ್ತರ ಕರ್ನಾಟಕದ ನೀರಾವರಿ ಹರಿಕಾರರು, ಜೀವ ಜಲನಿಧಿಯಾಗಿ ಪರಿವರ್ತನೆಗೊಳಿಸಿರ್ತಕ್ಕಂಥವ್ರು ಇವರೆಲ್ಲ. ಅದಕ್ಕಾಗಿ ನಾನು ಒಂದು ಕಡೆ ಹೇಳ್ತೀನಿ, ಇವತ್ತು ರೈತರು ಬೀಸುವಾಗ ಹೆಣ್ಮಕ್ಳು ಕುಟ್ಟುವಾಗ ಹೇಗೆ ಜನಪದ ಹಾಡು ಹಾಡ್ತಾರೋ ಹಾಗೆ ಹಂತಿಗಿಂತಿ ಹೊಡಿವಾಗಿ ಮೂವರು ನೆನೆಸಿ ಇವತ್ತು ನಾವು ಊಟ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಇವತ್ತು ಮಹಾರಾಷ್ಟ್ರ ಜತ್ ತಾಲೂಕು ಕೂಡ ನೀರಾವರಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಉತ್ತರ ಕರ್ನಾಟಕದ ಇವರು ಮೂವರು ತ್ರಿನೇತ ಭಗೀರಥರ ಕರೀಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತು.